ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘದಿಂದ ಇವತ್ತು ಬೆಳಗಾವಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ನಾವು ಹೋರಾಟವನ್ನು ಮಾಡ್ತಿರೋ ಉದ್ದೇಶ ಏನಪ್ಪ ಅಂತಂದ್ರೆ ಮೇ 22, 2026ರಂದು ರಾಜ್ಯ ಸರ್ಕಾರದಿಂದ ಕನಿಷ್ಠ ವೇತನ ನಿಗದಿ ಮಾಡಿ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಆ ಕನಿಷ್ಠ ವೇತನವನ್ನು ಏನು ಸರ್ಕಾರ ಆದೇಶ ಮಾಡಿದ್ದೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಅದನ್ನು ಕೊಡ್ತಾ ಇರೋ ಕಾರಣ ಇವತ್ತು ನಾವು ಜಿಲ್ಲೆಯಲ್ಲಿ ಹೋರಾಟವನ್ನು ಮಾಡ್ತಾ ಇದ್ವಿ. ಅದರಲ್ಲಿ ಸರ್ಕಾರ ಮಟ್ಟದಲ್ಲಿ ಈಗ ಅದನ್ನು ತಡೆ ಆಜ್ಞೆ ತಂದಿದ್ದಾರೆ. ಅದನ್ನು ನಾವು ವಿರೋಧ ಮಾಡ್ತೀವಿ. ನಮಗೆ ಹೊಸ ಕನಿಷ್ಠ ವೇತನ ನಾವು ಸುಮಾರು ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 8, 9 ಗಂಟೆವರೆಗೂ ನಾವು ಕೆಲಸವನ್ನು ಮಾಡ್ತೀವಿ. ಆದರೂ ಕೂಡ ನಮಗೆ ಸಂಬಳ ಸಿಗ್ತಾ ಇರೋದು 13,500 ಮತ್ತು 14,000, 12,000 ಮಾತ್ರವನ್ನು ನಮಗೆ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ನಮಗೆ ನೌಕರರಿಗೆ ಸರಿಯಾಗಿ ಯೂನಿಫಾರ್ಮ್ ಇಲ್ಲ, ID ಕಾರ್ಡ್ ಇಲ್ಲ, PF ESI ನಂಬರ್ಗಳಿಲ್ಲ, ಕೆಲವೊಬ್ಬರದ್ದು ಇನ್ನೂ ತುಂಬಿಲ್ಲ. ಅದೇ ರೀತಿಯಾಗಿ ನಾವು ಕೇಳ್ತಾ ಇರೋದು ನಮಗೆ ಹೊಸ ಕನಿಷ್ಠ ವೇತನವನ್ನು ಕೊಟ್ಟು ಕನಿಷ್ಠ 31,000 ಸಂಬಳವನ್ನು ನಮಗೆ ಕೊಡಬೇಕು. ಯಾಕೆ ಬಂದರೆ ನಾವು 5 ವರ್ಷ 10 ವರ್ಷ ಮಾಡಿದವರಲ್ಲ, ನಾವು ಸುಮಾರು ಒಂದು 20 ವರ್ಷದಿಂದ ಈ ಹಾಸ್ಟೆಲ್ಗಳಲ್ಲಿ ಕೆಲಸ ಮಾಡ್ತಾ ಬಂದಿದ್ವಿ. 10 ವರ್ಷದವರು ಇದ್ವಿ. ಇಲ್ಲಿ ಬಂದವರೆಲ್ಲ 10-15 ವರ್ಷ ಮಾಡಿದವ್ರು ಕೆಲಸದವರಿದ್ದಾರೆ. ಸೊ ಹಾಗಾಗಿ ನಮ್ಮ ಮೂಲ ಬೇಡಿಕೆ ನಮಗೆ ಕನಿಷ್ಠ ವೇತನ ಕೊಡಬೇಕು, ವಾರದ ರಜೆ ಕೊಡಬೇಕು. ಅದ್ರ ಜೊತೆಗೆ ನಮಗೆ ಬರುವಂಥ ಸರ್ಕಾರಿ ಸೌಲಭ್ಯಗಳನ್ನು ನಮಗೆ ನೀಡಬೇಕು. ನಮಗೆ ತಕ್ಷಣ ಮೇ 22, 2026ರಿಂದ ಇಲ್ಲಿವರೆಗೂ ನಮ್ಮ ಕನಿಷ್ಠ ವೇತನ ಪಾವತಿ ಮಾಡಬೇಕು. ನಿಮ್ಮ ಹೆಸರು? ಪ್ರದೀಪ್ ತಳವಾಯಿ ಅಂತ, ಸಂಘದ ಎಲ್ಲರೂ ಎಲ್ಲಿಂದ ಬಂದಾರೆ? ಆಲ್ ಬೆಳಗಾವಿ ಡಿಸ್ಟ್ರಿಕ್ಟ್ ಜಿಲ್ಲೆಯಿಂದ ಪ್ರತಿಯೊಂದು ತಾಲೂಕಿಂದ ಬಂದಿದ್ದಾರೆ.